ಎಸ್ ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾಗಿರುವಂಥದ್ದು. ಸದ್ಯಕ್ಕೆ ಅವರ ಪಾರ್ಥಿವ ಶರೀರವನ್ನು ದಾವಣಗೆರೆಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ನಾಳೆ ದಾವಣಗೆರೆ ನಗರ ವ್ಯಾಪ್ತಿಯ ಎಲ್ಲ ಶಾಲೆಗಳಿಗೆ ರಜೆ ನೀಡಲಾಗಿದೆ. ರಜೆ ನೀಡಿ ಜಿಲ್ಲಾಧಿಕಾರಿ GM ಗಂಗಾಧರ ಸ್ವಾಮಿ ಆದೇಶವನ್ನು ಹೊರಡಿಸಿದ್ದಾರೆ. ಡಿಸೆಂಬರ್ 27ರ ಶನಿವಾರ ಪೂರ್ತಿ ದಿನ ಶಾಲೆ ನಡೆಸೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ನಾಳೆ ರಜೆ ನೀಡಲಾಗಿರುವಂತಹ ಕಾರಣದಿಂದಾಗಿ ಡಿಸೆಂಬರ್ 27ರ ಶನಿವಾರ ಪೂರ್ತಿ ದಿನ ಶಾಲೆ ನಡೆಸೋದಕ್ಕೆ ಸೂಚನೆ ನೀಡಲಾಗಿದೆ. ಆದರೆ ನಾಳೆ ದಾವಣಗೆರೆ ನಗರ ವ್ಯಾಪ್ತಿಯ ಎಲ್ಲ ಶಾಲೆಗಳಿಗೆ ರಜೆಯನ್ನು ನೀಡಲಾಗಿದೆ. ಏಕೆಂದರೆ ಶೈಕ್ಷಣಿಕವಾಗಿ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಕೊಡುಗೆ ಅಪಾರವಾಗಿದೆ. ಸುಮಾರು 200ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳಿದ್ದಾವೆ ಶಾಮನೂರು ಶಿವಶಂಕರಪ್ಪ ಅವರದ್ದು. ಹೈಯರ್ ಎಜುಕೇಷನ್ ಇರ್ಬೋದು, ಜೊತೆಗೆ ಪ್ರೈಮರಿ ಎಜುಕೇಷನ್ನಿಂದ ಹಿಡಿದು ಸುಮಾರು 200ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಶಾಮನೂರು ಶಿವಶಂಕರಪ್ಪ ಅವರು ನಡೆಸ್ತಾ ಇರುವಂಥದ್ದು. ಇದರಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೂಡ ನೀಡ್ತಾ ಇದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು. ಅದರಿಂದಾಗಿ ನಾಳೆ ದಾವಣಗೆರೆ ನಗರದ ಎಲ್ಲ ಶಾಲೆಗಳಿಗೆ ರಜೆ ನೀಡಲಾಗಿದೆ. ದಾವಣಗೆರೆಯ ಕಲ್ಲೇಶ್ವರ ಮಿಲ್ನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ಆಗ್ತಾ ಇದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗುತ್ತೆ. ಕಲ್ಲೇಶ್ವರ ಮಿಲ್ನ ಆವರಣದಲ್ಲೇ ಇರುವಂತಹ ಪತ್ನಿ ಪಾರ್ವತಮ್ಮರ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ನಾಳೆ ದಾವಣಗೆರೆಯಲ್ಲಿ ಅವರ ನಿವಾಸದ ಬಳಿ ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆಯವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಾದ ನಂತರ 12 ಗಂಟೆಯಿಂದ 4 ಗಂಟೆಯವರೆಗೂ ಶಾಲೆಯ ಮೈದಾನದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಅದಾದ ನಂತರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಅಂತ್ಯಕ್ರಿಯೆಗೆ ಸಿದ್ಧತೆಗಳು ಕೂಡ ಈಗಾಗಲೇ ಆಗಿರುವಂಥದ್ದು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಕಲ್ಲೇಶ್ವರ ಮಿಲ್ನ ಆವರಣದಲ್ಲೇ ಇರುವಂತಹ ಪತ್ನಿ ಸಮಾಧಿಯ ಪಕ್ಕದಲ್ಲೇನೆ, ಪಾರ್ವತಮ್ಮ ಅವರ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗುತ್ತೆ. ಶಾಮನೂರು ಶಿವಶಂಕರಪ್ಪರ ಮನೆಗೆ ದಾವಣಗೆರೆ SP ಭೇಟಿ ನೀಡಿದ್ದಾರೆ. ನಿವಾಸದ ಬಳಿ ಬಂದೋಬಸ್ತನ್ನು ಪರಿಶೀಲಿಸಿದ್ದಾರೆ. ದಾವಣಗೆರೆ SP ಉಮಾಪ್ರಶಾಂತ್ ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಂದೋಬಸ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದರೆ ನಾಳೆ ಬೆಳಗ್ಗೆಯಿಂದ ಅಂತಿಮ ದರ್ಶನಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಅದರಿಂದಾಗಿ ಸಾಕಷ್ಟು ಜನ VIP ಬರೋರಿದ್ದಾರೆ. ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಬೆಂಬಲಿಗರು ಬರುವಂಥವರಿದ್ದಾರೆ. ಅದರಿಂದಾಗಿ ಅದಕ್ಕೆಲ್ಲ ಯಾವ ರೀತಿಯಾಗಿ ವ್ಯವಸ್ಥೆ ಆಗಿದೆ, ಭದ್ರತಾ ದೃಷ್ಟಿ ಯಾವ ರೀತಿಯಾಗಿದೆ ಅನ್ನೋದನ್ನು ಖುದ್ದಾಗಿ SP ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈಗಾಗಲೇ ಅವರು ರಾತ್ರಿ ಸುಮಾರು 12 ಗಂಟೆಗೆ ಬೆಂಗಳೂರು ಬಿಟ್ಟು ಇಲ್ಲಿ ಒಂದು 4 ಗಂಟೆಯಿಂದ 4:15 ರೀಚ್ ಆಗ್ತಾರೆ. ಬಂದಾದಮೇಲೆ ಮನೆಯಲ್ಲಿ ತೊಗೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಎಲ್ಲ ಪೂಜಾ ಕಾರ್ಯಗಳು ಮುಗಿದ ನಂತರ ಹೈಸ್ಕೂಲ್ ಫೀಲ್ಡ್ನಲ್ಲಿ ಸಾರ್ವಜನಿಕರ ದರ್ಶನಕ್ಕಾಗಿ ಇಡಲಾಗ್ತದೆ. ಅಲ್ಲಿ ಹೈಸ್ಕೂಲ್ ಫೀಲ್ಡಿನಲ್ಲಿ ಸಾರ್ವಜನಿಕರ ದರ್ಶನ ಮುಗಿದ ನಂತರ ಕಲ್ಲೇಶ್ವರ ಮಿಲ್ನಲ್ಲಿ ಅಂತಿಮ ಅಂತ್ಯಕ್ರಿಯೆಗೆ ಹೋಗುವುದಾಗಿ ತಿಳಿದು ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನೇನು ಬಂದೋಬಸ್ತ್ ಬೇಕು ಈಗಾಗಲೇ ಎಲ್ಲ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದೀವಿ. ಎಲ್ಲ ಕಡೆಯಿಂದ VIPs ಅಥವಾ VVIPs ತುಂಬ ಕಡೆಗಳಿಂದ ಬರ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಸೆಕ್ಯೂರಿಟಿ ವ್ಯವಸ್ಥೆ ಆಗಿರಬಹುದು, ಕಾನ್ವೆ ವ್ಯವಸ್ಥೆಗಳಾಗಿರಬಹುದು ಮಾಡಿದ್ದೇವೆ. ಅದಲ್ಲದೆ ಎಲಿಪ್ಯಾಡ್ ಏನಿದೆ, ಎಲಿಪ್ಯಾಡ್ ಕೂಡ MBA ಗ್ರೌಂಡಲ್ಲಿ ಇದೆ, ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಇದೆ, ಅಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಅದಲ್ಲದೆ ಹೊರಗಡೆಯಿಂದ ಮೆನ್ ಆ್ಯಂಡ್ ಆಫೀಸರ್ ಸುಮಾರು 1,500 ಜನ ಕೇಳಿದ್ದೇವೆ. ಅದಲ್ಲದೆ ಅಡಿಷನಲ್ SPs, DSPs, SPs ಎಲ್ಲ ಸೇರಿ ಅವರು ಕೂಡ 250 ಆಫೀಸರ್ಸ್ನು ಕೂಡ ಕೇಳಿದ್ದೇವೆ. KSRP ಎಷ್ಟು ಬೇಕು ಅದು ಕೂಡ ಬರ್ತಾ ಇದೆ. ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಈಗಾಗಲೇ ಮಾಡ್ಕೊಂಡಿದ್ದೇವೆ. ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಬೇಕು, ಬೇರೆ ಏನು ಮಾಡಬೇಕು ಅದನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಹೌದು, ಇವಾಗ ಅಲ್ಲಿ 12 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಬಿಟ್ಟು ಬೈ ರೋಡ್ನಿಂದ ದಾವಣಗೆರೆಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಹೆಲಿಪ್ಯಾಡ್ ಈಗಾಗಲೇ MBA ಗ್ರೌಂಡ್ನಲ್ಲಿ 3 ಇದೆ. ಅದರ ಜೊತೆಗೆ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಅಲ್ಲೂ ಕೂಡ 2 ಇದೆ. ಟೋಟಲಿ 5 ಹೆಲಿಪ್ಯಾಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಒಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಸಾರ್ವಜನಿಕರ ದರ್ಶನಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ನಮಗೆ ಸಾರ್ವಜನಿಕರ ದರ್ಶನಕ್ಕೆ ನಾವು ಹೈಸ್ಕೂಲ್ ಗ್ರೌಂಡ್ನಲ್ಲೇ ಇಡಬೇಕು ಅಂತ ಇರೋದ್ರಿಂದ ಎಲ್ಲ ಸಾರ್ವಜನಿಕರು ಅಲ್ಲಿಗೆ ಬಂದು ಸಾಲಾಗಿ ನಿಂತು ಎಲ್ಲರೂ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಎಷ್ಟು ಜನ ಸಾರ್ವಜನಿಕರು ಬರ್ತಾರೆ ಅಷ್ಟು ಜನಕ್ಕೂ ಕೂಡ ನಾವು ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಸುಲಲಿತವಾಗಿ ಬರಬೇಕು ಅದರ ರೀತಿಯಾಗಿ ಕೂಡ ಮಾಡಿದ್ದೇವೆ. ಅದ್ರ ಜೊತೆಗೆ ನಾವು ಟ್ರಾಫಿಕ್ ಡೈವರ್ಷನ್ಸ್ ಆಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ನಿಮಗೆ ಈಗ ಸೆಪ್ರೇಟ್ ಆಗಿ ಗ್ರೂಪಲ್ಲಿ ಕೂಡ ನಾನು ಹಾಕ್ತೇನೆ. ಅದು ಡೈವರ್ಷನ್ಸ್ ಬಗ್ಗೆ ಮತ್ತು ಟ್ರಾಫಿಕ್ ಎಲ್ಲೆಲ್ಲಿ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ. ಸೊ ಎಲ್ಲ ರೀತಿಯಿಂದ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇನೆ.
ಸುಮಾರು ಇಲ್ಲಿಂದ ನಾವು ಅಲ್ಲಿ ಹೋದ್ಮೇಲೆ ಒಂದು 4 ಗಂಟೆಗೆ ಅಲ್ಲಿಗೆ ಹೋಗ್ಬೋದು ಅಂತ ಹೇಳಿದ್ದಾರೆ. ನಾಳೆ ಸಾರ್ವಜನಿಕರು ಎಷ್ಟು ಜನ ಬರ್ತಾರೆ ಅದು ಮುಗೀತದೆ, ಅದು ಆದ ನಂತರನೇ ಗೊತ್ತಾಗುತ್ತೆ. ಬಟ್ ಸುಮಾರು 4 ಗಂಟೆಗೆ ಅಲ್ಲಿ ಹೋಗ್ಬೇಕಂತ ಹೇಳಿದ್ದಾರೆ. ಮೆರವಣಿಗೆ ಏನಾದರೂ ಇರುತ್ತೆ ಮೇಡಮ್?